ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಹೆಸರನ್ನ ಈಗ ಸದ್ಯಕ್ಕೆ ಕೇಳಿದಾಗ ನಿಮಗೆ ಎಲ್ಲ ಕೇಳಿ ಬರ್ತಾ ಇದ್ದು ಮುಂಬೈನಲ್ಲಿ ಇದ್ದಾರೆ. ಮುಂಬೈನಲ್ಲಿ ಕಾಂಗ್ರೆಸ್ ಶಾಸಕರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಜೋರಾಗೇ ಇದೆ. 50ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಬಟ್ ನಾವೊಂದಿಷ್ಟು ರಾಜಕೀಯನೋ ಕೇಳಬೇಕು ಅವ್ರ ಹತ್ರ. ಸರ್, ನಿಮ್ಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಹುಟ್ಟುಹಬ್ಬದ ಬಗ್ಗೆ ಶುಭಾಶಯ ಕೋರಿದ್ದೀರಾ, ಅದಕ್ಕೆ ನನಗೆ ಮೊದಲು ಸಂತೋಷ ಅನಿಸುತ್ತೆ. ಓಕೆ, ಧನ್ಯವಾದಗಳು. ಬಟ್ ಅಶ್ವಥ್ ನಾರಾಯಣ ಅವರೇ, ಹುಟ್ಟುಹಬ್ಬದ ದಿನ ಒಂದು ಏನಾದರೂ ಸಂತೋಷದ ವಿಚಾರಗಳು ಬರಬೇಕು, ಇನ್ನೊಂದು ಸಂತೋಷದ ವಿಚಾರಗಳನ್ನ ಕೊಡಬೇಕು. ಕೇಕನ್ನು ನೀವು ಕಟ್ ಮಾಡಿದಿರಿ. ಬಿಜೆಪಿ ಯಾವಾಗ ಕೇಕ್ ಕಟ್ ಮಾಡೋದು? ಬಿಜೆಪಿ 2019ರಲ್ಲಿ ತಿರ್ಗಾ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸರ್ಕಾರ ಬಂದು ನಾವು ಕೇಕನ್ನು ಸಾರ್ವಜನಿಕವಾಗಿ ಎಲ್ಲರ ಭಾವನೆಯ ಪೂರಕವಾಗಿ ಆಚರಣೆ ಮಾಡೋದು. ನಾನು ಯಾವ ಕೇಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೂ ಗಮನಕ್ಕಿದೆ. ಬಟ್ ನೀವು ತಳ್ಳಿ ಹಾಕ್ತಾ ಇದ್ದೀರಾ. ರಾಜ್ಯದಲ್ಲಿ ಯಾವಾಗ ಕೇಕ್ ಕಟ್ ಮಾಡೋದು? ಅದು ಯಾವುದು ನಮ್ಮ ಕೈನಲ್ಲಿಲ್ಲ ಸರ್. ನಮ್ಮ ಕೈನಲ್ಲಿ ಯಾವುದಿಲ್ಲ ಈ ಕೇಕ್ ಕಟ್ ಮಾಡೋದು. ಬಟ್ ಅಶ್ವಥ್ ನಾರಾಯಣ ಅವ್ರ ಕೈಯಲ್ಲೇ ಕೈ ನಾಯಕರು ಇದ್ರು. ಹಾಗೇನಿಲ್ಲ ಸರ್. ಇದು ನೋಡಿ, ನನ್ನ ಹಾಗೆ ಅವರು ಸಹ ಉದ್ಯೋಗಿಗಳು, ಅವರು ಜನಪ್ರತಿನಿಧಿಗಳು. ಯಾರ ಕೈನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜಕೀಯದಲ್ಲಿ ಅವರವರ ಭಿನ್ನಾಭಿಪ್ರಾಯಗಳಲ್ಲಿ, ವ್ಯತ್ಯಾಸಗಳಲ್ಲಿ ಅವರಲ್ಲಿ ಬರುವಂಥದ್ದು ಇರ್ತದೆ ಹೊರತು ಇದು ಯಾವುದೂ ಮಾಡಲಿಕ್ಕೆ ಅವರವರು ಸ್ವ ಇಚ್ಛೆಯಿಂದ ನಡೆಯುವಂಥದ್ದು ಆಗುತ್ತೆ ಹೊರತು ನಮ್ಮ ಇಚ್ಛೆ ಪ್ರಕಾರ ನಡೀಲಿಕ್ಕೆ ಸಾಧ್ಯ. ಕೈ ನಾಯಕರು ಸ್ವ ಇಚ್ಛೆಯಿಂದ ಅಶ್ವಥ್ ನಾರಾಯಣ ಅವ್ರ ಜೊತೆಗೆ ಮುಂಬೈನಲ್ಲಿದ್ರು. ಹಾಗೇನಿಲ್ಲ ಸರ್. ನನ್ನ ಜೊತೆ ಇರೋಕ್ಕೇನಿಲ್ಲ. ಅವ್ರವ್ರ ಪಕ್ಷದ ವಿಚಾರ. ನಾನು ಅವ್ರ ಜೊತೆ ಇರೋದಾಗ್ಲಿ, ಅವ್ರು ನನ್ನ ಜೊತೆ ಇರೋದಾಗ್ಲಿ ಯಾವುದೂ ಇಲ್ಲ. ಇದು ವ್ಯಾಪಕವಾಗಿ ಮಾಧ್ಯಮದಲ್ಲಿ ಬರ್ತಿರೋಂಥದ್ದಿದೆ. ಇದು ಯಾವುದು ಸತ್ಯ ಅಲ್ಲ. ನಾನು ಅವ್ರ ಜೊತೆ ಯಾವುದು ಇರೋದು ಇಲ್ಲ. ಹಾಗಿದ್ರೆ ಅಶ್ವಥ್ ನಾರಾಯಣ ಅವರು ಎಲ್ಲಿ ನಾಪತ್ತೆ ಆಗಿದ್ರು? ನಾಪತ್ತೆ ಏನಾಗಿರ್ಲಿಲ್ಲ. ನಾನು ಎಲ್ಲೂ ನಾಪತ್ತೆ ಆಗಿರ್ಲಿಲ್ಲ. ಇಲ್ಲೇ ಫೋನ್ ನಾಟ್ ರೀಚೇಬಲ್ ಆಗಿರ್ತಿತ್ತು. ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಅಶ್ವಥ್ ನಾರಾಯಣ. ಸದಾ ಕಾಲ ಫೋನ್ ರಿಸೀವ್ ಮಾಡ್ತಾ ಇದ್ದಂಥದ್ದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳೆದ 1.5 ತಿಂಗಳಿನಿಂದಲೂ ಕೂಡ ಫೋನ್ಗಳು ಸ್ವೀಕಾರನೆ ಮಾಡ್ತಾ ಇರಲಿಲ್ಲ. ನನ್ನ ಫೋನ್ ಕೆಟ್ಟೋಗಿತ್ತು ಅನ್ಸುತ್ತೆ ಸರ್. ಫೋನ್ ಕೆಟ್ಟೋಗಿತ್ತು. ಸೊ ಹಾಗಿದ್ರೆ ಡಾಕ್ಟರ್ ಜೊತೆಗೆ ಡಾಕ್ಟರ್ ಶಾಮಿಲ್ ಆಗಿರ್ಲಿಲ್ವಾ? ಎಲ್ಲೂ ಮಾತಾಡಿರ್ಲಿಲ್ವಾ? ಅವ್ರು ನನ್ನ ಸ್ನೇಹಿತರು. ಡಾಕ್ಟರ್ ಜಾಧವ್ ಅವರು ನನ್ನ ಸ್ನೇಹಿತರು. ಅವರು ವೈದ್ಯರು. ಹಾಗಾಗಿ ನಾನು ಅವರು ಸ್ನೇಹಿತರಾಗಿ ಮೀಟ್ ಆಗಿರೋದೇ ಹೊರತು ಇದ್ಯಾವುದೂ ರಾಜಕೀಯದ ಬಣ್ಣ ಯಾವುದೂ ಇಲ್ಲ. ಮುಂಬೈನಲ್ಲಿ ಎಲ್ಲಿ ಭೇಟಿ ಆಗಿದ್ರಿ? ಇಲ್ಲಿ ಕಾನ್ಫರೆನ್ಸ್ನಲ್ಲಿತ್ತು. ಕ್ರಿಟಿಕಲ್ ಕೇರ್ ಕಾನ್ಫರೆನ್ಸ್ ಇತ್ತು. ಆ ಕ್ರಿಟಿಕಲ್ ಕೇರ್ ಕಾನ್ಫರೆನ್ಸ್ನಲ್ಲಿ ಮೀಟ್ ಆಗಿರುವಂಥದ್ದು ಇದೆ. ಸರ್, ರಮೇಶ್ ಜಾರಕಿಹೊಳಿ ಅವರು? ರಮೇಶ್ ಜಾರಕಿಹೊಳಿ ಅವರು ಯಾವುದೇ ರೀತಿ ಇಲ್ಲ. ನನ್ನ ಜೊತೆ ರಮೇಶ್ ಜಾರಕಿಹೊಳಿ ಅವರು ಇನ್ನೇನಿಲ್ಲ. ಅವರ ಪಕ್ಷದಲ್ಲಿ ಅವರ ಆಂತರಿಕ ವ್ಯತ್ಯಾಸದಿಂದ ಅವರು ಮೊದಲ ಮಂತ್ರಿ ಆಗಿದ್ದಾಗಲೂ ಅವರು ಬಹಿರಂಗವಾಗಿ ಅವ್ರ ವ್ಯತ್ಯಾಸವನ್ನು ಮಾಧ್ಯಮದಲ್ಲಾಗಲಿ ಸಾರ್ವಜನಿಕವಾಗಲಿ ವ್ಯಕ್ತಪಡಿಸ್ತಾನೆ ಇದ್ರು ಸತತವಾಗಿ. ಇದೇನೋ ಒಂದಿನ 2 ದಿನ ಅಲ್ಲ. ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದನೂ ಅವ್ರಿಗೂ ಅವರ ಪಕ್ಷದಲ್ಲಿರುವಂಥ ನಾಯಕರುಗಳ ಜೊತೆ ವ್ಯತ್ಯಾಸ ಇರುವಂಥದ್ದು. ಅಶ್ವಥ್ ನಾರಾಯಣ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದು ಯಡಿಯೂರಪ್ಪನವರ ಇಲ್ಲ ಕೇಂದ್ರದಿಂದನೇ ಅಮಿತ್ ಶಾ ಅವರ? ಇದು ಯಾವ ಜವಾಬ್ದಾರಿ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ ಸರ್. ಯಾವುದೂ ಜವಾಬ್ದಾರಿ ಇಲ್ಲ ಇಲ್ಲಿ. ಇದಕ್ಕೆ ಯಾವ ಜವಾಬ್ದಾರಿ, ಯಾರು ಜವಾಬ್ದಾರಿ ತೊಗೊಳ್ಲಿಕ್ಕಾಗತ್ತೆ ಸರ್? ಯಾರು ಶಾಸಕರಾಗಿರೋರು, ಅವ್ರವ್ರು ಶಾಸಕರಾಗಿರೋ ನಾವು ಅವ್ರಿಗೆ ಜವಾಬ್ದಾರಿ ತೊಗೊಳ್ಲಿಕ್ಕಾಗತ್ತ? ಅಶ್ವಥ್ ನಾರಾಯಣ ಅವರು ಬರೀ ಶಾಸಕರಾಗಿದ್ದಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ಶಾಸಕ ಸ್ಥಾನಕ್ಕಿಂತಲೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನ ಅಶ್ವಥ್ ನಾರಾಯಣ ಅವರಿಗೆ ಪಕ್ಷ ನೀಡಿದೆ. ಹಾಗೇನಿಲ್ಲ ಸರ್. ನಮ್ಮ ಪಕ್ಷ ಇದು ಯಾವುದಕ್ಕೂ ಕೈ ಹಾಕಿಲ್ಲ, ಕೈ ಹಾಕೋದು ಇಲ್ಲ. ಅವ್ರು ಯಾವುದೇ ರೀತಿ ಇನ್ನೊಬ್ಬರನ್ನ ಈ ರೀತಿ ಸೆಳೆಯುವಂಥ ಕೆಲಸದಲ್ಲಿ ನಾವು ಯಾವುದೂ ತೊಡಗಿಲ್ಲ. ಸೊ ಹಾಗಿದ್ರೆ ಗುರುಗಾವಲ್ಲಿ ನಿಮ್ಮ ಎಲ್ಲ ಶಾಸಕರು ಇರ್ತಾರೆ, ಬಟ್ ಅಶ್ವಥ್ ನಾರಾಯಣ ಅವರು ಮುಂಬೈನಲ್ಲಿ ಇರ್ತಾರೆ. ನಾನು ಅಲ್ಲೂ ಇದ್ದೆ, ಆದರೆ ಕೆಲಸದ ಒತ್ತಡದಿಂದ ನಾನು ಬೇರೆ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ ಹೊರತು ನಾನು ಗುರುಗಾವ್ನಲ್ಲೇ ಇದ್ದೆ. ಕೆಲವು ದಿನ ಇದ್ದೆ, ಮತ್ತೆ ನಾನು ಬಂದಿದ್ದೆ. ನಾನು ಇರಲಿಲ್ಲ ಅಷ್ಟೇ. ಮುಂಬೈನಲ್ಲಿ ಇದ್ದಿದ್ದೆ? ನಾನು ಮುಂಬೈ ಕಾನ್ಫರೆನ್ಸ್ಗೆ ಹೋಗಿದ್ದೆ ಹೊರತು ಇನ್ಯಾವುದಕ್ಕೇನಿಲ್ಲ. ಆ ಕಾನ್ಫರೆನ್ಸ್ನಲ್ಲಿ ನಾನು ಹೋಗಿದ್ದೆ ಹೊರತು ಇನ್ಯಾವುದಕ್ಕೂ ಸಂಬಂಧ ಏನಿಲ್ಲ. ಸರ್ಕಾರ ಯಾವಾಗ ರಚನೆ ಆಗುತ್ತೆ? ಸರ್ಕಾರ ಈಗಿದೆ ಸರ್. ಸರ್ಕಾರ ಇದೆ. ಈಗ ಬಿಜೆಪಿ ಕೇಳ್ತಾ ಇದ್ದೀನಿ. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಕ್ಕೆ. ನಾವು ಅದನ್ನ ಯಾವಾಗ ಈಡೇರಿಸ್ತೀರಾ ಅಂತ? ಹಾಗೇನಿಲ್ಲ. ಅವರೆಲ್ಲ ಇದನ್ನಾಗಲೇ ಈ ಸ್ಥಾನವನ್ನು ಅಲಂಕಾರ ಮಾಡಿದವರು. ಇದ್ಯಾವುದು ಹೊಸದಲ್ಲ ಅವರಿಗೆ. ಇದ್ಯಾವುದು ಹೊಸದಲ್ಲ ಸರ್. ಈ ಹೊಸದಾಗಿ ಯಾರು ಆಗಿಲ್ದವ್ರಿಗೆ ಬಹಳ ಅರ್ಜೆಂಟ್ನಲ್ಲಿ ಇರ್ತಾರೆ ಹೊರತು ಇವ್ರು ಯಾವುದೇ ರೀತಿ ಹೇಳಬೇಕು ಅಂದ್ರೆ. ಕೊನೆಯದಾಗಿ ಕೇಳ್ತೀನಿ, ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ? ಅದು ಯಾವುದು ಪ್ರಶ್ನೆನೇ ಉದ್ಭವ ಆಗಲ್ಲ ಸರ್. ಕೈಯರಲ್ಲಿ ಎಷ್ಟು ಜನ ಇದ್ದಾರೆ? ತೆನೆ ಹೊತ್ತವ್ರು ಎಷ್ಟು ಜನ ಇದ್ದಾರೆ? ಆ ರೀತಿ ಯಾವುದೂ ಇಲ್ಲ ಸರ್. ಯಾವುದು ತೆನೆನೂ ಇಲ್ಲ, ಕೈಯೇನೂ ಇಲ್ಲ, ಯಾವುದೂ ಇಲ್ಲ ಸರ್. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅವ್ರ ಪಕ್ಷದಲ್ಲಿರುವಂಥ ವ್ಯತ್ಯಾಸಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ಅದ್ರ ಕೇಕನ್ನ ಈಗ ಕೇಂದ್ರ ಸರ್ಕಾರ 2019ರಲ್ಲಿ ಕಟ್ ಮಾಡ್ತೀವಿ. ಅದಕ್ಕೆ ತಯಾರಾಗ್ತಾ ಇದೀವಿ. ಎಲೆಕ್ಷನ್ ತಯಾರಾಗ್ತಾ ಇದೀವಿ. ಎಲ್ಲ ಕಡೆ ಜೈವೇರಿಯನ್ನು ಬಾರಿಸಲಿಕ್ಕೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ. ಜೊತೆಗೆ ರಾಜ್ಯದ್ದು ಇದೆ. ರಾಜ್ಯದ್ದು ಏನು ಈಗಿಲ್ಲ. ಚುನಾವಣೆಗೆ ತಯಾರಾಗ್ತಾ ಇದೀವಿ ಹೊರತು ಇನ್ನೇನು ಬೇರೆ ತಯಾರಿ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಅಶ್ವಥ್ ನಾರಾಯಣ ಅವರೇ, ಒಳ್ಳೆಯದಾಗಲಿ. ಇದಿಷ್ಟು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಅರುಣ್ ಬಡ್ಗೇರ್, ಪಬ್ಲಿಕ್ ಟಿವಿ.